ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET 2024 ಬರೆಯೋ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕಣಿತ ತ್ರೀ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದಾವೆ, ಅವುಗಳನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಫಿಷಿಯಲ್ ಅಪ್ಡೇಟ್, ಎಕ್ಸಾಮ್, ಅದೇ ರೀತಿ CET ಬಗ್ಗೆ ಯಾವುದೇ ಮಾಹಿತಿಗಳು, ಹೊಸ ಮಾಹಿತಿಗಳು ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಡೈಲಿ ಅಪ್ಡೇಟ್ನ ಕೊಡ್ಕೊಂಡು ಹೋಗ್ತೀವಿ. ನಂತರ ಎಡಿಟ್ ಆಪ್ಷನ್, ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಎಡಿಟ್ ಆಪ್ಷನ್ ಯಾವಾಗ ಬರ್ತಾರೆ, ಎಡಿಟ್ ಆಪ್ಷನ್ ಬಗ್ಗೆ ಏನೆಲ್ಲ ಮಾಹಿತಿ, ಎಡಿಟ್ ಆಪ್ಷನ್ ಏನಾಯಿತು ಅಂತ ಇಲ್ಲಿ ಅವರು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಎಡಿಟ್ ಆಪ್ಷನ್ ಅಂದ್ಬಿಟ್ಟು CET ಮುಗಿದ ನಂತರ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ CET ಬರಿತಾ ಇದ್ದಾರೆ ಅಂಥವರಿಗೆ ಎಡಿಟಿಂಗ್ ಅವಕಾಶ ನೀಡ್ತಾರೆ. ಯಾವಾಗ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಎಡಿಟಿಂಗ್ ಆಪ್ಷನ್ ಅನ್ನು ನಾವು ನೀಡ್ತೀವಿ. ನೀವು CET ಎಕ್ಸಾಮ್, ನೀವು CET ಪರೀಕ್ಷೆನ ಬರೆದ ನಂತರ ನಿಮಗೆ ಒಂದು ದಿನಾಂಕ ಪ್ರಕಟಣೆ ಮಾಡ್ತಾರೆ. ಆ ದಿನದಂದು ನೀವು ಲಾಗಿನ್ ಆಗೋ ಮುಖಾಂತರ ನೀವು ಎಡಿಟಿಂಗ್ನ ಮಾಡ್ಬೋದು ಅಂತೇಳಿ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ನಿಮಗೆ ಗೊತ್ತಿರೋ ಏಪ್ರಿಲ್ 18 ರೀತಿ 19 ನಮಗೆ ಪರೀಕ್ಷೆ ಕೂಡ ನಡೀತಾ ಇದೆ. ಪರೀಕ್ಷೆನ ಚೆನ್ನಾಗಿ ಬರೀರಿ. ಎಡಿಟಿಂಗ್ ಅವಕಾಶ, ಎಡಿಟಿಂಗ್ ಯಾವಾಗ ಕೊಡ್ತೀವಿ ಅನ್ನುವ ದಿನಾಂಕವನ್ನು ಶೀಘ್ರದಲ್ಲೇ ನಾವು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿ ಬೋರ್ಡ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಎಡಿಟಿಂಗ್ ಆಪ್ಷನ್ ಯಾವಾಗ ಕೊಡ್ತೀವಿ ಅಂತ ಹೇಳಿ ಶೀಘ್ರದಲ್ಲೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದು ಮೊದಲನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ ಎಡಿಟಿಂಗ್ ಆಪ್ಷನ್ನ ಕುರಿತು. ನಂತರ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಮಾಡೋದಾದ್ರೆ, ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಅದೇ ರೀತಿ ಆಲ್ರೆಡಿ ಆಲ್ ಓವರ್ ಇಂಡಿಯಾ ದೇಶಾದ್ಯಂತ ಲೋಕಸಭೆ ಚುನಾವಣೆ ನಡೀತಾ ಇದೆ. ಇದೇ 2024 ಲೋಕಸಭೆ ಚುನಾವಣೆ ಕೂಡ ನಡೀತಾ ಇದೆ. ಬರೋಬ್ಬರಿ 7 ಹಂತದಲ್ಲಿ ನಮಗೆ ಚುನಾವಣೆ ಕೂಡ ನಡೀತಾ ಇದೆ. ಪ್ರಮುಖ ಪರೀಕ್ಷೆಗಳನ್ನು ಕೂಡ ಬದಲಾವಣೆ ಕೂಡ ಮಾಡಿದ್ದಾನೆ, ಮುಂದೂಡಿದ್ದಾರೆ. JEE, NEET, UG, NEET PG ಸಾಕಷ್ಟು ಎಲ್ಲನೂ ಕೂಡ ಬದಲಾವಣೆ ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ CET ಎಕ್ಸಾಮ್, ನಿಮ್ಮ CET ಎಕ್ಸಾಮಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ, ಗೊಂದಲ ಕೂಡ ಇಲ್ಲ. ನಿಗದಿ ಮಾಡಿರೋ ರೀತಿಯಲ್ಲೇ ನಿಮಗೆ ಪರೀಕ್ಷೆಗಳು ನಡೀತಿದೆ. ಏಪ್ರಿಲ್ 18-19ನೇ ತಾರೀಕಿಗೆ ನಿಮಗೆ ಪರೀಕ್ಷೆ ಹೇಳಿರೋದು. ಅದೇ ದಿನದಂದು ನಮಗೆ ಪರೀಕ್ಷೆ ಕೂಡ ನಡೀತದೆ. ಯಾವುದೇ ರೀತಿ ಬದಲಾವಣೆ ಕೂಡ ಮಾಡೋದಿಲ್ಲ. ಪ್ರಮುಖ ಪರೀಕ್ಷೆಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. JEE, NEET PG ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ಅದು ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ಪರೀಕ್ಷೆಯನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಬೇಕಾದರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬೇಕಾದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ CET ಪರೀಕ್ಷೆದು ಯಾವುದೇ ರೀತಿ ಬದಲಾವಣೆ ಕೂಡ ಆಗೋದಿಲ್ಲ. ಯಾವುದೇ ರೀತಿ ಊಹಾಪೋಹಗಳನ್ನು ನಂಬಕ್ಕೆ ಹೋಗಬೇಡಿ. ಪರೀಕ್ಷೆ ಏಪ್ರಿಲ್ 18, 19, 20 ನಡೀಬೇಕಾದ ದಿನಾಂಕದಲ್ಲೇ ಪರೀಕ್ಷೆ ಕೂಡ ನಡೀತದೆ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪರೇಷನ್ ಕೂಡ ಆಗಬೇಕಾಗುತ್ತೆ. ನಂತರ ಮೂರನೇ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು, ಕಳೆದ ವಿದ್ಯಾರ್ಥಿಗಳಿಗೆ 2022-23 ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು CETನ ಬರೆದ್ರು ಅಥವಾ CET ಸೀಟನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಡೆಪಾಸಿಟ್ ಮಾಡ್ತಾರೆ, ಏನಂದರೆ ಶುಲ್ಕ ಕೂಡ ವಾಪಸ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿವಿಧ ಹಂತಗಳಲ್ಲಿ CET ರದ್ದುಪಡಿಸಿಕೊಂಡ ನಿಯಮಗಳ ಅನ್ವಯ ಶುಲ್ಕ ಮರುಪಾವತಿ ಪಡೆಯಲು ಅರ್ಹತೆ ಇರುವ ಹಾಗೂ ಕಾಸ್ಟ್ ಆನ್ ಡೆಪಾಸಿಟ್ ಅನ್ನು ಪಾವತಿಸುವ ವಿದ್ಯಾರ್ಥಿಗಳು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಮರುಪಾವತಿ ಮಾಡಲಾಗ್ತದೆ. ಇಲ್ಲಿ ಯಾರು ಕೂಡ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಥವಾ ಡೆಪಾಸಿಟ್ನ ಕಟ್ಸ್ಕೊಂಡಿದ್ದಾರೆ, ಆ ಡೆಪಾಸಿಟ್ನ ಕಟ್ಟಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಅಮೌಂಟನ್ನು ಕೂಡ ರೀಫಂಡ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರೀಫಂಡ್ ಮಾಡ್ತಾರೆ. ಆದರೆ ಇಂಪಾರ್ಟೆಂಟ್ ಗ್ಯಾಪ್ ನೋಡ್ಕೊಳ್ಳಿ, ಬ್ಯಾಂಕ್ ಖಾತೆಗಳ ವಿವರಗಳನ್ನು ಸರಿಯಾಗಿ ನಮೂದಿಸಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಈಗಲೇ ಪ್ರಕಟಿಸಲಾಗಿದ್ದು, ಯಾವೆಲ್ಲ ವಿದ್ಯಾರ್ಥಿಗಳು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನು ಕೂಡ ಕರೆಕ್ಟಾಗಿ ಕೊಟ್ಟಿಲ್ಲ ಅವರದ್ದು ಕೂಡ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ಪ್ರಕಟಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಿಮಗೆ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಬ್ಯಾಂಕ್ ಖಾತೆಗಳನ್ನು ನೀಡದಿರುವ ಅಭ್ಯರ್ಥಿಗಳು ತಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಮೂಲಕ ದಾಖಲಿಸಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು 10ನೇ ತಾರೀಕು ಒಳಗೆ ದಾಖಲಿಸಲು ಸೂಚಿಸಲಾಗಿದೆ. ಯಾರು ಇನ್ನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೂಡ ಅಪ್ಡೇಟ್ ಮಾಡಿಲ್ಲ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೂಡ ಅಪ್ಲೋಡ್ ಮಾಡಿಲ್ಲ ಅಂಥವರು 10ನೇ ತಾರೀಕು, ಇದೇ ಏಪ್ರಿಲ್ 10ನೇ ತಾರೀಕು ಒಳಗೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾರು ಫೇಕ್ ಅನ್ಬೋದು ಅಥವಾ ತಪ್ಪು ಮಾಹಿತಿಗಳನ್ನು ಕೂಡ ನೀಡಿದ್ದೀರಾ ಅಂಥವರು ಕೂಡ ಬೇಗ ಏಪ್ರಿಲ್ 10ನೇ ತಾರೀಕು ಒಳಗೆ ನೀವು ನಿಮ್ಮ ಬ್ಯಾಂಕ್ ವಿವರಗಳನ್ನು ಕೂಡ ಸರಿಪಡಿಸಬೇಕಾಗುತ್ತೆ. ಯಾಕೆ ಅಂದರೆ ಅಮೌಂಟ್ ಬರಬೇಕಂದ್ರೆ ನೀವು ಕಾಸ್ಟ್ ಆನ್ ಡೆಪಾಸಿಟ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಸೀಟ್ ಕ್ಯಾನ್ಸಲ್ ಅಮೌಂಟ್ ಆಗಿರ್ಬೋದು, ಎಕ್ಸೆಸ್ ಫೀಸ್ ಏನಾರು ಆಗಿರ್ಬೋದು, ಏನೇ ಗೊಂದಲ ಇದ್ರೂ ಕೂಡ ಹೋಗಿ ನೋಡ್ಕೋಬೇಕಾಗುತ್ತೆ. ಏನೇ ಸಮಸ್ಯೆ ಇದ್ರೂ ನೀವು ಆಫೀಸ್ ಬೆಂಗಳೂರು ಮಲ್ಲೇಶ್ವರಂಗೆ ಹೋಗಿ ಭೇಟಿ ನೀಡ್ಬೋದು. ಇದು ಇವತ್ತಿನ ಪ್ರಮುಖ 3 ಇಂಪಾರ್ಟೆಂಟ್ ಅಪ್ಡೇಟ್. CET 2024ಗೆ ಯಾವುದೆಲ್ಲ ಮಾಹಿತಿಗಳು, ಹೊಸ ಮಾಹಿತಿಗಳು ಬಂದರೆ ನಾವು ನಿಮಗೆ ಡೇ ಟು ಡೇಸ್ ಅಪ್ಡೇಟ್ನ ಕೊಡ್ತಾ ಹೋಗ್ತಿದ್ದೀವಿ. ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.